ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಎಕ್ಸಾಂಪಲ್ಲು ನೀವೇನಾದರೂ ಡೈಲಿ $5 ಅರ್ನ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಇದು ನಾ ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನೀವು ಡೈಲಿ $5 ಅರ್ನ್ ಮಾಡ್ತೀರಾ ನೋಡಿ. ಸೊ ಅದು ಡಬಲ್ಲು ಅಂದರೆ ನೀವು ಡೈಲಿ $10 ನೀವು ಅರ್ನ್ ಮಾಡ್ಕೋಬೋದು. ಹಾಗಂತ ಡೈಲಿ 2-3 ವಿಡಿಯೋ ಹಾಕಬೇಕಂತಿಲ್ಲ. ಸೊ ರೆಗ್ಯುಲರಾಗಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೋಡಿ, ಸೊ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ಸೊ ನೀವು ಡಬಲ್ ಡಾಲರ್ಸ್ನ ಅರ್ನಿಂಗ್ಸ್ನ ಮಾಡ್ಕೋಬೋದು. ಅವೇನು ಟಿಪ್ಸ್ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು $10 ಅರ್ನ್ ಮಾಡ್ಕೋಬೋದು ಅಂತೇಳಿ ಸೊ ನಾನು ಯಾವುದಾದ್ರು ಫೇಕ್ ಒಂದು ಆ್ಯಪ್ ಯೂಸ್ ಮಾಡಿ, ವೆಬ್ಸೈಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಯೂಟ್ಯೂಬ್ನವರೇ ಈ ಆಪ್ಷನ್ನ ಬಿಟ್ಟಿದ್ದಾರೆ. ಸೊ ಅದನ್ನ ನಿಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟಷ್ಟು ದುಡ್ಡು ಅಂತ ಇದೆ. ಟೆಕ್ ಯೂಟ್ಯೂಬರ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ. ಇವಾಗ ಗೇಮಿಂಗು ಆ ಥರ ಮಾಡ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಕಡಿಮೆ ಅಮೌಂಟ್ ಬರುತ್ತೆ. ಈಗ ಟೆಕ್ ಯೂಟ್ಯೂಬರ್ಗೆ ಸೊ ಅರ್ನಿಂಗ್ಸ್ ಆಗುತ್ತೆ ನೋಡಿ, ಅವರು ಕೂಡ ಈ ಟ್ರಿಕ್ನ ಯೂಸ್ ಮಾಡಿದರೆ ಅವ್ರದ್ದು ಕೂಡ ಡಬಲ್ಲು ತ್ರಿಬಲ್ ಅರ್ನಿಂಗ್ಸ್ನ ಮಾಡ್ಕೋಬೋದು ಡಾಲರ್ಸ್ನ. ಸೊ ಅದೇನಪ್ಪ ಅಂದರೆ ಸೊ ನೀವೇನಾದರೂ ಬ್ಯಾಂಕಿಂಗ್ ರಿಲೇಟೆಡ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ರೆ ಅಂದರೆ ಅರ್ನಿಂಗ್ ಆ್ಯಪ್ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ರೆ ಅಂದರೆ ನೀವು ತುಂಬಾ ದುಡ್ಡನ್ನ ಅರ್ನ್ ಮಾಡ್ಕೋಬೋದು. ಸೊ ಅರ್ನಿಂಗ್ಸ್ ಯಾವ ರೀತಿಯಪ್ಪ ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಅರ್ನಿಂಗ್ ಆ್ಯಪ್ಸ್ ಇರ್ತವೆ ನೋಡಿ, ಇನ್ವೆಸ್ಟ್ ಮಾಡಿ ಅರ್ನ್ ಮಾಡೋದು ಮತ್ತು ದುಡ್ಡು ಹಾಕಿ ದುಡ್ಡನ್ನ ತೆಗೆಯೋದು. ಸೊ ಈ ರೀತಿ ಒಂದು ಅರ್ನಿಂಗ್ ಆ್ಯಪ್ಸ್ ಇರ್ತಾವೆ ನೋಡಿ, ಅದ್ರ ಬಗ್ಗೆ ನೀವೇನಾದರೂ ವಿಡಿಯೋ ಮಾಡಿದ್ರೆ ಅಂದರೆ ಹೆಚ್ಚಿಗೆ ದುಡ್ಡನ್ನ ಅರ್ನ್ ಮಾಡ್ಕೋಬೋದು. ಸೊ ನಿಮಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಒಂದಿಷ್ಟು ಆಪ್ಷನ್ನ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟು, ಕ್ರಿಪ್ಟೋ ಮಾರ್ಕೆಟು, ರಿಟೈಲ್ ಮಾರ್ಕೆಟಿಂಗು ಮತ್ತು ಮ್ಯೂಚುವಲ್ ಫಂಡು. ಸೊ ಈ ರೀತಿ ನೀವೇನಾದ್ರು ತಿಳಿಸ್ಕೊಡ್ತಾ ಇದ್ದಾರೆ ಜನಕ್ಕೆ ಅಂದರೆ ನೀವು ತುಂಬಾ ಅರ್ನಿಂಗ್ಸ್ನ ಮಾಡ್ಕೋಬೋದು. ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ನಾನು ಕೆಲವು ದಿನ ಹಿಂದೆಡೆ ಒಂದು ವಿಡಿಯೋನ ಮಾಡಿದ್ದೆ ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋನ. ಸೊ ಆ ವಿಡಿಯೋನ ಓಪನ್ ಮಾಡಿಕೊಂಡು ಅದಕ್ಕೆ ಎಷ್ಟು ಅಮೌಂಟ್ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಸೊ ಈಗ ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋನ ತೋರಿಸ್ತೇನೆ ಅಂದಲ್ಲ, ಅದನ್ನು ಬಿಟ್ಟು ಸೊ ಸೇಮ್ ಯೂಸ್ ಬಂದಿರೋ ಬೇರೆ ಒಂದು ಕ್ಯಾಟಗರಿ ವಿಡಿಯೋನ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ವಾಟ್ಸಪ್ಗೆ ಒಂದು ವಿಡಿಯೋನ ಮಾಡಿದ್ದೆ, ಅದಕ್ಕೆ 1600 ವ್ಯೂಸ್ ಬಂದಿದೆ. ಇದರ ಅರ್ನಿಂಗ್ನ ನಾನು ಓಪನ್ ಮಾಡ್ಕೊಂಡಪ್ಪ ಅಂದರೆ ಇಲ್ಲಿ ನೋಡಿ ಕೆಳಗಡೆ 1000 ವ್ಯೂಸ್ಗೆ ನನಗೆ ಈ ವಿಡಿಯೋದಿಂದ $0.29 ಬರುತ್ತೆ. ಅಂದರೆ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದರೆ ಎಷ್ಟು ದುಡ್ಡು ಆಗುತ್ತಪ್ಪ ಅಂದರೆ ಬರೀ $24 ಆಗುತ್ತೆ. ಅದೇ ಅರ್ನಿಂಗ್ ಆ್ಯಪ್ ರೆವೆನ್ಯೂನ ತೋರಿಸ್ತೀನಿ ನಿಮಗೆ. ಸೊ ಸೇಮ್ ಇದಕ್ಕೂ ವ್ಯೂಸ್ ಬಂದಿರೋದು ಅಷ್ಟೇ. ಇವಾಗ ಇನ್ನೊಂದು ವಿಡಿಯೋನ ಓಪನ್ ಮಾಡ್ಕೊತೀನಿ. ಇನ್ನೊಂದು ವಿಡಿಯೋನ ಓಪನ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು, ಇದಕ್ಕೆ 1000 ವ್ಯೂಸ್ಗೆ $2.86 ಬರುತ್ತೆ. ಅಂದರೆ ಇದನ್ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ, $240 ಆಗುತ್ತೆ. ಆ ಬೇರೆ ವಿಡಿಯೋಗೆ ಸೊ 1000 ವ್ಯೂಸಿಗೆ ಬರೀ $24 ಆಗುತ್ತೆ. ಅದೇ ನಾವೇನಾದ್ರು ಅರ್ನಿಂಗ್ ಆ್ಯಪ್ಗೆ ವಿಡಿಯೋನ ಮಾಡಿದ್ದೀವಪ್ಪ ಅಂದರೆ ಸೊ ಅಂದರೆ ಅರ್ನಿಂಗ್ಸ್ ಆ್ಯಪ್ಗೆ ವಿಡಿಯೋನ ಮಾಡಿದ್ರಿ ಅಂದರೆ 1000 ವ್ಯೂಸ್ಗೆ $240 ಬರುತ್ತೆ. ಈ ರೀತಿ ನೀವು ಅರ್ನಿಂಗ್ ಆ್ಯಪ್ಸ್ಗೆ ವಿಡಿಯೋನ ಮಾಡಿಕೊಂಡು ತುಂಬಾ ಅರ್ನಿಂಗ್ಸ್ನ ಮಾಡ್ಕೋಬೋದು. ನಿಮಗೆ ಈ ರೀತಿ ಅರ್ನಿಂಗ್ ಆ್ಯಪ್ಸ್ಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಇನ್ನೂ ಒಂದು ಟ್ರಿಕ್ ಇದೆ. ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ನೋಡಿ, ಇವಾಗ 2-3 ನಿಮಿಷ ವಿಡಿಯೋನ ಅಪ್ಲೋಡ್ ಮಾಡ್ತೀರಿ ನೋಡಿ, ಅದನ್ನು ಸ್ವಲ್ಪ ಲಾಂಗ್ ವಿಡಿಯೋನ ಮಾಡ್ಕೊಳ್ಳಿ. ಅಂದರೆ 8 ನಿಮಿಷ 10 ನಿಮಿಷ ಈ ರೀತಿ ವಿಡಿಯೋನ ಮಾಡಿ. ಹಾಗಂತ ನೀವು ಕ್ವಾಂಟಿಟಿನ ಕೊಟ್ಟು ಕ್ವಾಲಿಟಿನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವ ರೀತಿಯಪ್ಪ ಅಂದರೆ ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇರುತ್ತೆ. ಸೊ ಡೈರೆಕ್ಟಾಗಿ ಒಂದು ಸೆಕೆಂಡಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದೇನು ತುಂಬಾ ಈಸಿ. ಅದನ್ನೇ ನೀವು 8 ನಿಮಿಷ ಅದನ್ನೇ ಎಳ್ಕೊಂಡೋಗಿ ವಿಡಿಯೋನ ಮಾಡ್ತಾ ಇದ್ದೀರಾ ಅಂದರೆ ಸೊ ವ್ಯೂವರ್ಗೆ ಬೋರ್ ಆಗುತ್ತೆ. ಆ ರೀಸನಿಂದ ಯಾವ ವಿಡಿಯೋನ ಲಾಂಗ್ ವಿಡಿಯೋ ಮಾಡ್ಬೋದು ನೋಡಿ, ಸೊ ಆ ವಿಡಿಯೋ ಮಾತ್ರ ಮಾಡಿ, ಬೇರೆ ಎಲ್ಲ ವಿಡಿಯೋನ ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕಾಗಿ ನಿಮಗೆ ಮಧ್ಯೆ ತಿಳಿಸ್ಕೊಟ್ಟಿದ್ದೀನಿ. ಸೊ ತುಂಬ ಜನ ಈ ತಪ್ಪನ್ನ ಮಾಡ್ತಾರೆ. ಸೊ ಹೇಗಪ್ಪ ಇದಕ್ಕೆ ಅರ್ನಿಂಗ್ಸ್ ಹೆಚ್ಚಿಗುತ್ತಪ್ಪ ಅಂದರೆ ಇದಕ್ಕೆ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಅವರು. ಸೊ ನಾವು ಆ್ಯಡ್ಸ್ನ ನಾವೇ ಪ್ಲೇ ಮಾಡ್ಕೋಬೋದು. ಬೇರೆ ವಿಡಿಯೋಗೆ ಯೂಟ್ಯೂಬ್ನವ್ರು ಎಲ್ಲಿ ಹಾಕ್ತಾರೆ ನಮ್ಗೆ ಗೊತ್ತಾಗಲ್ಲ. ಆ್ಯಡ್ಸ್ನ ಒಂದೊಂದು ಸಾರಿ ಮಧ್ಯೆ ಹಾಕ್ಬೋದು, ಒಂದೊಂದು ಸಾರಿ ಸ್ಟಾರ್ಟಿಂಗ್ನಲ್ಲಿ ಹಾಕಿರ್ಬೋದು, ಒಂದೊಂದು ಸಾರಿ ಎಂಡ್ನಲ್ಲಿ ಹಾಕ್ತಾರೆ. ಆದರೆ 8 ನಿಮಿಷದ ಮೇಲ್ಗಡೆ ವಿಡಿಯೋನ ಮಾಡಿದ್ರೆ ಅಂದರೆ ನೀವೇ ಅದನ್ನ ಕಸ್ಟಮೈಸ್ನ ಮಾಡ್ಕೋಬೋದು. ನಿಮಗೆ ಎಲ್ಲಿ ಬೇಕಲ್ಲ ನೀವು ಅಲ್ಲಿ ಆ್ಯಡ್ಸ್ನ ಹಾಕ್ಕೋಬೋದು. ಅದು ಹೇಗಪ್ಪ ಅಂದರೆ ಅದಕ್ಕಾಗಿ ನೀವು ಮೊದಲು ಕ್ರೋಮ್ ಬ್ರೌಸರ್ನಲ್ಲಿ ಸೊ ನಿಮ್ಮ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ನಾವೀಗ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಒಂದು 8 ನಿಮಿಷ ಇರೋ ವಿಡಿಯೋನ ತೋರಿಸ್ತೀನಿ. ಸೊ ಇದು ಬರೀ 8 ನಿಮಿಷ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ ನೋಡಿ, 8 ನಿಮಿಷದ ಮೇಲ್ಗಡೆ ಅದಕ್ಕೆ ಮಾತ್ರ ಈ ಆಪ್ಷನ್ ಬರೋದು. ಸೊ ನೀವು 8 ನಿಮಿಷದ ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಈ ಆಪ್ಷನ್ ಬರೋಂಗಿಲ್ಲ. ಸೊ ಅದಕ್ಕಾಗಿ 8 ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ಇವಾಗ ಒಂದು ಇದೆ ಈ ವಿಡಿಯೋ, ಸೊ 11 ನಿಮಿಷ ಇದೆ. ಈ ವಿಡಿಯೋನ ಓಪನ್ ಮಾಡ್ಕೊತೀನಿ. ಈ ವಿಡಿಯೋನ ಓಪನ್ ಮಾಡಿದ್ದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮಾನಿಟೈಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಆಪ್ಷನ್ನು ಇಲ್ಲಿ ನೋಡಿ ಪ್ಲೇಸ್ ಆ್ಯಡ್ಸ್ ಡ್ಯೂರಿಂಗ್ ವಿಡಿಯೋ ಮಿಡ್ ಆ್ಯಂಡ್ ರೋಲ್ ಅಂತ ಕಾಣಿಸ್ತಾ ಇದೆ ನೋಡಿ. ಇದು ಬರೀ 8 ನಿಮಿಷದ ಮೇಲ್ಗಡೆ ವಿಡಿಯೋ ಮಾಡಿದರೆ ಮಾತ್ರ ಈ ಆಪ್ಷನ್ ಶೋ ಆಗೋದು. ಇವಾಗ ನನಗೆ 8 ನಿಮಿಷದ ವಿಡಿಯೋನ ಮಾಡಿದ್ದೀನಿ, ಅದಕ್ಕಾಗಿ ಶೋ ಆಗ್ತಾಯಿದೆ. ಇಲ್ಲಿ ಪ್ಲೇಸ್ ಆ್ಯಡ್ ಡ್ಯೂರಿಂಗ್ ವಿಡಿಯೋ ಅಂತ ಇದೆಯಲ್ಲ, ಅದನ್ನ ಟಿಕ್ ಮಾಡಿಕೊಂಡು ರಿವ್ಯೂ ಪ್ಲೇಸ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವಿಡಿಯೋ ಲೆಂತ್ ಶೋ ಆಗುತ್ತೆ, ಸೊ ಎಷ್ಟು ನಿಮಿಷ ಇದೆ ಅಂತೇಳಿ. ಇವಾಗ ಅದು ತಾನೇ ರ್ಯಾಂಡಮ್ ಆಗಿ ಸೊ 2 ಆ್ಯಡ್ಸು ಪ್ಲೇ ಆಗ್ತಾ ಇದೆ. ಯೂಟ್ಯೂಬ್ನಲ್ಲಿ ನಮಗೆ ಆ್ಯಡ್ಸ್ ಬಂದರೆ ಮಾತ್ರ ಅರ್ನಿಂಗ್ ಆಗೋದು. ಸೊ ನಮಗೆ ಹೆಚ್ಚಿಗೆ ಆ್ಯಡ್ಸ್ ಬಂದವಪ್ಪ ಅಂದರೆ ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ. ಇವಾಗ ನಾವು ಇಲ್ಲೇ ಕಸ್ಟಮೈಸ್ನ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ನೋಡಿ
ಆ್ಯಡ್ ಬ್ರೇಕ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಲ್ಲಿ ಬೇಕು ನೋಡಿ ಅಲ್ಲಿ ನೀವು ಆ್ಯಡ್ಸ್ನ ಪ್ಲೇ ಮಾಡ್ಕೋಬೋದು. ಒಂದು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಆ್ಯಡ್ಸ್ನ ನೀವು ಪ್ಲೇನ ಮಾಡ್ಕೋಬೋದು. ಹೌದಪ್ಪ ನನಗೆ ಹೆಚ್ಚಿಗೆ ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ವಿಡಿಯೋ ಫುಲ್ಲು ನೀವೇನಾದರೂ ಆ್ಯಡ್ಸ್ನ ಹಾಕೊಂಡ್ರಪ್ಪ ಅಂದರೆ ಸೊ ವಿಡಿಯೋ ನೋಡೋರಿಗೆ ತುಂಬಾ ಇರಿಟೇಟ್ ಆಗುತ್ತೆ. ಆ ರೀಸನ್ನಿಂದ ಸೊ ಒಂದು ವಿಡಿಯೋಗೆ ಒಂದು 2, 3 ಲಾಸ್ಟು ಈ ರೀತಿ ಆ್ಯಡ್ಸ್ನ ನೀವು ಪ್ಲೇ ಮಾಡ್ಕೊಳ್ಳಿ. ಒಂದು ಸ್ಟಾರ್ಟಿಂಗು, ಒಂದು ಮಧ್ಯ ಮತ್ತು ಒಂದು ಎಂಡ್ನಲ್ಲಿ ನೀವು ಆ್ಯಡ್ಸ್ನ ಹಾಕ್ಕೊಳ್ಳಿ. ಸೊ ಹಾಕೊಂಡು ಇಲ್ಲಿ ಮೇಲ್ಗಡೆ ಕಂಟಿನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಅದು ಆ್ಯಡ್ಸು ಸೆಟ್ ಆಗುತ್ತೆ. ಹಾಗಂತ ಕನ್ಫರ್ಮ್ ಆಗಿ ಆ್ಯಡ್ಸ್ ಪ್ಲೇ ಆಗುತ್ತೆ ಅಂತಲ್ಲ, ಸೊ ರ್ಯಾಂಡಮ್ ಆಗಿ ಪ್ಲೇ ಆಗುತ್ತೆ ಅದು. ಅದಕ್ಕಾಗಿ ಯೂಟ್ಯೂಬ್ನವರು ಈ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ನಿಮಗೆ ಎಲ್ಲಿ ಬೇಕಪ್ಪ ಸೊ ಅಲ್ಲಿ ನೀವು ಆ್ಯಡ್ಸ್ನ ರನ್ ಮಾಡ್ಕೋಬೋದು. ಹಾಗೆ ನಿಮಗೆ ಇನ್ನೊಂದು ಬೋನಸ್ ಒಂದು ಆಪ್ಷನ್ ಕೊಡ್ತೀನಿ. ಏನಪ್ಪ ಅಂದರೆ ನಮ್ಮ ವಿಡಿಯೋನ ಸೊ ನಮ್ಮ ಇಂಡಿಯಾದವ್ರು ಬಿಟ್ಟು ಬೇರೆ ಕಂಟ್ರಿಯವ್ರು ನೋಡಿದ್ರಪ್ಪ ಅಂದರೆ ಆವಾಗಲೂ ಕೂಡ ನಮಗೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ. ಮತ್ತು ಹೇಗಪ್ಪ ಬೇರೆಯವ್ರ ಕಂಟ್ರಿಯವ್ರು ವಿಡಿಯೋ ನೋಡಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಸೊ ನೀವು ಇಂಗ್ಲೀಷ್ ಮಾತಾಡಿದರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ನ ನೋಡ್ತಾರೆ, ನೀವು ಕೆಳಗಡೆ ಸಬ್ ಟೈಟಲ್ ಹಾಕಬೇಕು. ಇಲ್ಲಾಂದರೆ ಇವಾಗ ನೋಡಿ ಮಿಸ್ಟರ್ ಬೀಬ್ನ ನೋಡಿ, ಸೊ ಅವ್ರು ಮಾತಾಡೋಂಗಿಲ್ಲ, ಬರೀ ಆ್ಯಕ್ಟಿಂಗ್ ಮುಖಾಂತರ ಎಷ್ಟು ಫೇಮಸ್ ಆಗಿದ್ದಾರೆ. ಸೊ ಆ ರೀತಿ ನೀವೇನಾದರೂ ವೀಡಿಯೋಸ್ನ ಮಾಡಿದ್ರೆ ಅಂದರೆ ಖಂಡಿತ ಬೇರೆ ದೇಶದವರೆಲ್ಲ ವಿಡಿಯೋ ನೋಡ್ತಾರೆ. ಅದರಿಂದ ನಿಮಗೆ ತುಂಬಾ ಅರ್ನಿಂಗ್ಸ್ ಆಗುತ್ತೆ. ಈಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಮಗೇನಾದರೂ ಹೆಚ್ಚಿಗೆ ಅರ್ನಿಂಗ್ಸ್ ಆಗಬೇಕಪ್ಪ ಅಂದರೆ ಏನು ಮಾಡಬೇಕು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.